ಏನಕ್ಕೆ ಲಾಂಚಿಂಗ್ ಟೈಮಲ್ಲಿ ಬಂದು ಬುಕಿಂಗ್ ಮಾಡ್ಕೊಳ್ಬೇಕು ಅಂತ ಹೇಳ್ತೀವಿ ಅವ್ರಿಗೆ. ಆಫ್ಟರ್ 1 ವೀಕ್ ಆರ್ 2 ವೀಕ್ಸ್ ಬಂದರೆ ನಮಗೆ ಸೆಲೆಕ್ಷನ್ ಇಲ್ಲ ಸರ್, ಈಸ್ಟ್ ಇಲ್ಲ ಸರ್, ವೆಸ್ಟ್ ಇಲ್ಲ ಸರ್ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಫ್ರೀ ಲಾಂಚಿಂಗ್ ದಿನನೇ ಬನ್ನಿ, ನಿಮ್ಮ ಸೈಟು ಸೆಲೆಕ್ಷನ್ ಸಿಗುತ್ತೆ, ಬುಕಿಂಗ್ ಮಾಡ್ಕೊಳ್ಳಿ, 300 ರೂಪಾಯಿ ಡಿಸ್ಕೌಂಟ್ ಪಡೀರಿ. ಒಂದ್ಸಲಿ ವಿಸಿಟ್ ಮಾಡಿ, ನೀವು ಈ ಲೊಕೇಶನ್ ನೋಡಿದ್ರೆ ನೀವು ಒಂದು ಸೈಟ್ ತಗೊಳ್ಳದೆ ಹೋಗಲ್ಲ. ಸೊ ಇವಾಗ ತಾನೇ ಎಲ್ಲ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಪ್ರತಿಯೊಂದು ಡೆವಲಪ್ಮೆಂಟ್ ಆಗುತ್ತೆ. ಇದೇ ತಿಂಗಳು 24, 25 ಶನಿವಾರ ಭಾನುವಾರ ಲಾಂಚಿಂಗ್ ಕೂಡ ನಡೀತಾ ಇದೆ. ಇನ್ ಫ್ಯೂಚರ್ ಅಲ್ಲಿ ಆಫ್ಟರ್ 2 years ಇರ್ಬೋದು, 3 years ಇರ್ಬೋದು, ಇತ್ತಿನ 1 year ಅಲ್ಲಿ ಇರ್ಬೋದು, ಮನೆ ಕಟ್ಕೊಂಡಿರುವಂತ ಜಾಗನೇ. ಅಕ್ಕಪಕ್ಕ ಆ ಕಡೆ ಮನೆ ಇದೆ, ಈ ಕಡೆ ಮನೆ ಇದೆ, ಇದೆಲ್ಲ ಮನೆಗಳು ಆಲ್ರೆಡಿ ಜನ ಇರುವಂತ ಜಾಗದಲ್ಲಿ ನಾವು ಆಲ್ಮೋಸ್ಟ್ ಮಾಡ್ತಿರೋದು ಸಪ್ತಗಿರಿಯಿಂದ ನಿಮಗೆ ಮನೆ ಕಟ್ಕೊಂಡು ಇರುವಂತ ಜಾಗಗಳೇ ಮಾಡ್ತಿರೋದು. 17 ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ವಿ ಸಪ್ತಗಿರಿ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ಕಡೆಯಿಂದ. ಒಂದು ವಿಲೇಜ್ಗೆ ಕೂಡ ಅಟ್ಯಾಚ್ ಆಗಿರುವಂತ ಈ ಒಂದು ಲೇಔಟ್ ಆಗಿರುವಂತದ್ದು. ಯಾವುದು ಕಂಬ ಬರುವಂತದ್ದು ಏನಿಲ್ಲ ಆಗಿದ್ರೆ. ಇಲ್ಲ ಓನ್ಲಿ ಟ್ರಾನ್ಸ್ಫಾರ್ಮ್ ಅಷ್ಟೇ. ಟ್ರಾನ್ಸ್ಫಾರ್ಮ್ ಪಿಲ್ಲರ್ ಏನ್ ಕಾಣಿಸ್ತಿದೆ ಅದು ಅಷ್ಟೇನೆ, ಎಲ್ಲ ಅಂಡರ್ಗ್ರೌಂಡ್ ಕೇಬಲ್. ನಿಮ್ಗೆ BMRDA ಜೊತೆ ಏಕಾತ ಬರ್ತಾ ಇದೆ. ಮೈಸೂರು ರೋಡು ರಾಮೋಹಳ್ಳಿ ದೊಡ್ಡಾಲದ ಮರ ಏನಿದೆ, ದೊಡ್ಡಾಲಮರದಿಂದ ಜಸ್ಟ್ 1 ಕಿಲೋಮೀಟರ್ ದೂರದಲ್ಲಿ ಬರುವಂಥ ಈ ಒಂದು ಲೇಔಟು ಸಪ್ತಗಿರಿ ಪ್ರಮೋಟರ್ಸ್ ಹಾಗೂ ಡೆವಲಪರ್ಸ್ ಅವರ ಸಪ್ತಗಿರಿ ಸಿಲ್ವರ್ ಲೀಫ್ ಅಂತ ಅಂದ್ಬಿಟ್ಟು ಈ ಒಂದು ಪ್ರಾಜೆಕ್ಟ್ ನೇಮ್ ಆಗಿರುವಂಥದ್ದು. 4 ಎಕರೆ 13 ಗುಂಟೆಯಲ್ಲಿ ಡೆವಲಪ್ಮೆಂಟ್ ಆಗ್ತಿರುವಂಥ ಈ ಒಂದು ಲೇಔಟು. ಟೋಟಲ್ ನಂಬರ್ ಆಫ್ ಸೈಟು 78 ಸೈಟ್ಗಳು ಇಲ್ಲಿ ಬರ್ತಾರಂಥದ್ದು. ಸೊ ಇವಾಗ ತಾನೇ ಎಲ್ಲ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಪ್ರತಿಯೊಂದು ಡೆವಲಪ್ಮೆಂಟ್ ಆಗುತ್ತೆ. ಏನಂತಂದರೆ ಇದೇ ತಿಂಗಳು 24, 25 ಶನಿವಾರ ಭಾನುವಾರ ಲಾಂಚಿಂಗ್ ಕೂಡ ನಡೀತಾ ಇದೆ. ಸೊ ಅದರಲ್ಲಿ ಏನೇನು ಪ್ರೈಸಲ್ಲಿ ಕೊಡ್ತಿದ್ದಾರೆ, ಸೊ ಏನೇನು ಅಮ್ಯುನಿಟೀಸ್ನ ಕೊಡ್ತಾರೆ, ಯಾವ್ಯಾವ ಥರ ಡೆವಲಪ್ಮೆಂಟ್ ಮಾಡ್ತಾರೆ, ಅದು ಅಲ್ಲದೆ BMRDA ಜೊತೆ ಇಂಡಿವಿಜುವಲ್ ಏಕಾತ ಕೂಡ ಬರ್ತಾ ಇದೆ. ಸೊ ಪ್ರತಿ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಹೊಸ್ದಾಗಿ ಏನಾದರೂ ವಿಡಿಯೋನ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ. ಸೊ ಎಲ್ಲದಕ್ಕೂ ಹತ್ರ ಇರೋವಂಥ ಈ ಒಂದು ಲೇಔಟು ಒಂದು ವಿಲೇಜ್ಗೆ ಕೂಡ ಅಟ್ಯಾಚ್ ಆಗಿರುವಂಥ ಈ ಒಂದು ಲೇಔಟ್ ಆಗಿರುವಂಥದ್ದು. ಸೊ ನೀವು ಆ ಕಡೆ ನೋಡ್ತಿರ್ಬೋದು, ಮನೆಗಳೆಲ್ಲ ಇದೆ, ಎಲ್ಲ ಥರ ಫೆಸಿಲಿಟೀಸ್ಗಳು ನಿಮಗೆ ಇಲ್ಲಿ ಹತ್ರದಲ್ಲೇ ಸಿಗೋವಂಥದ್ದು. ಸೊ ಈ ಲೇಔಟ್ ಬಂದ್ಬಿಟ್ಟು ನೀವು ಇನ್ವೆಸ್ಟ್ಮೆಂಟ್ ಬೇಕಾದರೂ ಮಾಡ್ಬೋದು. ಇಲ್ಲಿ ಮನೆ ಕಟ್ಕೊಂಡು ಬರ್ತೀನಿ ಅಂತಂದರೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಪ್ರತಿ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಸರ್ ಇದ್ದಾರೆ, ಅವ್ರ ಹತ್ರ ಮಾತಾಡೋಣ ಬನ್ನಿ. ಸೊ ವೀಕ್ಷಕರೇ, ಸಪ್ತಗಿರಿ ಡೆವಲಪರ್ಸ್ ಹಾಗೂ ಪ್ರಮೋಟರ್ಸ್ ಕಡೆಯಿಂದ ಯೋಗೇಶ್ ಸರ್ ಇದ್ದಾರೆ, ಅವ್ರ ಹತ್ರ ಮಾತಾಡೋಣ, ವೆಲ್ಕಮ್ ಮಾಡ್ಕೋಣ. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ ಸರ್? ಆರಾಮ್ ಸರ್, ನೀವು ಹೇಗಿದ್ದೀರಾ? ಸೂಪರ್ ಸರ್. ಸರ್ ಮೊದಲನೇ ಬಾರಿಗೆ ಕೋಆರ್ಡಿನೇಷನ್ ಮಾಡ್ತಾ ಇದ್ದಾರೆ. ಮುಂಚಿನ ವಿಡಿಯೋದಲ್ಲೆಲ್ಲ ಸುಮಂತ್ ಅವರು ಮತ್ತು ಪ್ರಶಾಂತ್ ಅವರು ಮಾತಾಡ್ತಾ ಇದ್ರು. ಸೊ ನೀವಿದು ಫಸ್ಟ್ ಟೈಮ್ ನನ್ನ ಜೊತೆ ಮಾತಾಡ್ತಾ ಇರೋದು. ಸೊ ಇದೇ ತಿಂಗಳು 24, 25 ಲಾಂಚಿಂಗ್ ನಡೀತಿದೆ ಅಲ್ಲ ಸರ್? ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ವೀಕ್ಷಕರಿಗೆ ಹೇಳೋದೇನೆಂದರೆ, ನಾವು ಆಲ್ರೆಡಿ 17 ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ವಿ ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಕಡೆಯಿಂದ. ಇದು ನಿಮಗೆ ಮೈಸೂರು ರೋಡಲ್ಲಿ ದೊಡ್ಡಾಲಮರದ ಹತ್ರ ಬರುತ್ತೆ. ತುಂಬ ಚೆನ್ನಾಗಿದೆ ಲೇಔಟು. 4 ಎಕರೆ ಪ್ರಾಜೆಕ್ಟ್ ಮಾಡಿದ್ದೀವಿ. ಟೋಟಲ್ ನಿಮಗೆ 78 ಸೈಟ್ಸ್ ಬರುತ್ತೆ. BMRDA ಅಪ್ರೂವಲ್ ಆಗಿರುವಂಥ ಸೈಟ್ಸು. ಒಂದ್ಸಲಿ ವಿಸಿಟ್ ಮಾಡಿ, ನೀವು ಈ ಲೊಕೇಶನ್ ನೋಡಿದ್ರೆ ನೀವು ಒಂದು ಸೈಟ್ ತೊಗೊಳ್ಳದೆ ಹೋಗಲ್ಲ. ಅದೇ ಥರ ನೀವು 24th ಇದೇ ಜನವರಿ 24th ಮತ್ತು 25th ಫ್ರೀ ಲಾಂಚಿಂಗ್ ಮಾಡ್ತಾ ಇದ್ದೀವಿ. ಬನ್ನಿ ಒಂದ್ಸಲಿ ವಿಸಿಟ್ ಮಾಡಿ, ಆಮೇಲೆ ಡಿಸ್ಕಷನ್ ಮಾಡೋಣ. ಸೊ ಏನಂದರೆ ಲೇಔಟ್ ಮಾತ್ರ ಪ್ರೀಮಿಯಂ ಸೆಗ್ಮೆಂಟಲ್ಲಿ ಬರ್ತಾ ಇದೆ. ಏನಂತಂದರೆ ಬೇಗ ಕೆಲಸಗಳನ್ನ ಮಾಡ್ತಿದ್ದಾರೆ. ಸೊ ವರ್ಕು ಯಾವ್ಯಾವ ಥರ ಬರುತ್ತೆ ಸರ್? ಏನೇನು ಪೆಂಡಿಂಗ್ ಇದೆ, ಏನೇನು ಅಮ್ಯುನಿಟೀಸ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಹಾಗೆ ಇದು ಆಲ್ರೆಡಿ ನಾವು ಇದು BMRDA ಅಪ್ರೂವಲ್ ಆಗಿರೋದ್ರಿಂದ ಡ್ರೈನೇಜ್ ಆಗಿದೆ, ವಾಟರ್ ಕನೆಕ್ಷನ್ ಆಗಿದೆ, ಸಿವೇಜ್ ಕನೆಕ್ಷನ್ ಆಗಿದೆ, ಅಂಡರ್ಗ್ರೌಂಡ್ ಕೇಬಲ್ ಮಾಡ್ತಿದೀವಿ. ಅಂಡರ್ಗ್ರೌಂಡ್ ಕೇಬಲ್ಗೆ ಪ್ರತಿ ಸೈಡ್ಗೂ ಕನೆಕ್ಷನ್ ಕೊಟ್ಟಿದ್ದೀವಿ. ಸ್ಲ್ಯಾಬ್ಗಳು ಹಾಕ್ತಾ ಇದೀವಿ, ಆಲ್ಮೋಸ್ಟ್ ಆ ಕಡೆ ಎಲ್ಲ ಹಾಕೋ ಆಗಿದೆ. ಮತ್ತೆ ಪಾರ್ಕ್ ಏರಿಯಾದಲ್ಲಿ ಪಾರ್ಕ್ ಕೆಲಸ ನಡೀತಿದೆ. ವಾಟರ್ ಟ್ಯಾಂಕ್ ಆಲ್ಮೋಸ್ಟ್ ನಿಮಗೆ 50% ವಾಟರ್ ಟ್ಯಾಂಕ್ ಕೆಲಸ ಆಗಿದೆ. ಆಲ್ಮೋಸ್ಟ್ 50% ಆಗಿದೆ. ಕೆಪಾಸಿಟಿ ಇದೆ ಅದು 1 lakh ಲೀಟರ್ ಕೆಪಾಸಿಟಿ ಇರುವಂತ ವಾಟರ್ ಟ್ಯಾಂಕ್. CC ರೋಡ್ ಒಂದು ಪೆಂಡಿಂಗ್ ಇದೆ. ಮ್ಯಾಕ್ಸಿಮಮ್ 1 ಮಂತ್ ಅಲ್ಲಿ CC ರೋಡ್ ಕಂಪ್ಲೀಟ್ ಆಗುತ್ತೆ. 1 ಮಂತ್. ಸೊ ಇರೋ ಪೆಂಡಿಂಗ್ ವರ್ಕ್ ಆಲ್ಮೋಸ್ಟ್ 1 ಮಂತ್ ಅಲ್ಲಿ ಮುಗಿಯುತ್ತಾ? ಎಲ್ಲ ಮುಗಿಯುತ್ತೆ 100%. ಸೊ ಲಾಂಚಿಂಗ್ ಅಷ್ಟರಲ್ಲಿ ಏನಾದರೂ ಇನ್ನ ಡೆವಲಪ್ ಆಗುವಂತ ಮಾಡ್ತಾ ಇದೀವಿ. ಸೊ ಲಾಂಚಿಂಗ್ ಇರೋದು ಏನು 24, 25th ಇರೋದ್ರಿಂದ ಎಷ್ಟಾಗುತ್ತೆ ಅಷ್ಟು ಮಾಡ್ತೀವಿ. 1 ಮಂತ್ ಅಲ್ಲಿ ನಿಮಗೆ CC ರೋಡ್ ಮಾಡಿ ನೀಟಾಗಿ ಟೋಟಲ್ ವಾಟರ್ ಟ್ಯಾಂಕ್ ಕಂಪ್ಲೀಟ್ ಆಗ್ಬಿಟ್ಟಿರುತ್ತೆ. ಪಾರ್ಕ್ದು ಆ ಗ್ರಿಲ್ ಎಲ್ಲ ವರ್ಕ್ ನಡೀತಿದೆ, ಅದು ಕಂಪ್ಲೀಟ್ ಆಗ್ಬಿಡುತ್ತೆ. ಬೇರೆ ಏನು ಪೆಂಡಿಂಗ್ ಇಲ್ಲ. ನಿಮ್ಗೆ ಕಾಣಿಸ್ತಿಲ್ಲ, ಅದು ಕೇಬಲ್ ಎಲ್ಲ ಅಂಡರ್ಗ್ರೌಂಡ್ ಕೇಬಲ್, ಸಿವೇಜ್ ಎಲ್ಲ ಒಳಗಡೆ ಆಗೋ ಪ್ರತಿ ಸೈಟ್ಗೂ ಕನೆಕ್ಷನ್ ಆಗ್ಬಿಟ್ಟಿದೆ. ಕೇಬಲಿಂಗ್ ಎಲ್ಲ ಅಂಡರ್ಗ್ರೌಂಡ್ ಎಲ್ಲ ಡೆಫಿನೆಟ್ಲಿ ಆಗೋಗಿದೆ. ನೋಡಿ, ಇದು ಪೈಪ್ ಯಾವುದು ಕಂಬ ಬರುವಂತದ್ದು ಏನಿಲ್ಲ ಆಗಿದ್ರೆ. ಇಲ್ಲ ಓನ್ಲಿ ಟ್ರಾನ್ಸ್ಫಾರ್ಮ್ ಅಷ್ಟೇ. ಟ್ರಾನ್ಸ್ಫಾರ್ಮ್ ಪಿಲ್ಲರ್ ಏನು ಕಾಣಿಸ್ತಿದೆ ಅದು ಅಷ್ಟೇನೆ, ಎಲ್ಲ ಅಂಡರ್ಗ್ರೌಂಡ್ ಕೇಬಲ್. ನಿಮಗೆ BMRDA ಜೊತೆ ಏಕಾತ ಬರ್ತಾ ಇದೆ. ಅಂಡರ್ಗ್ರೌಂಡ್ ಕೇಬಲಿಂಗು ಕೊಡ್ತಾ ಇದ್ದೀರಾ, ಮತ್ತೆ ಎಲ್ಲಾ ತರ ಅಮ್ಯುನಿಟೀಸ್ ನ ಪ್ರೊವೈಡ್ ಮಾಡ್ತಾ ಇದ್ದೀರಾ. ಸೊ ಒಂದು ಒಳ್ಳೆ ಸೆಗ್ಮೆಂಟ್ ಅಲ್ಲಿ ಬರ್ತಾ ಇದೆ ಲೇಔಟ್. ಮಾತ್ರ ಒಂದೇ ಫ್ಲಾಟ್ ಲೇಔಟ್ ಸರ್. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಹೈಟ್ ಅಲ್ಲಿ ಇದೆ, 3 ರೋಡ್ ಇರೋದು. 30, 40, 30, 50 ನೀಟಾಗಿ ಕುತ್ಕೊಂಡಿದೆ. 30, 40 ಮತ್ತೆ 30, 50 ಏನೇನು ಡೈಮೆನ್ಷನ್ ಸಿಗುತ್ತೆ?
30-40, 30-50 ಎರಡೇ ಡೈಮೆನ್ಷನ್. ಸೊ ಅವೈಲಬಲ್ ಸೈಟು ಎಷ್ಟಿದೆ ಸರ್? ಟೋಟಲ್ 78 ಸೈಟ್ಸ್ ಅಲ್ಲಿ ಸ್ವಲ್ಪ ಬುಕ್ ಆಗಿದೆ, ಇನ್ನು ಸ್ವಲ್ಪ ಅಂದ್ರೆ ಆಲ್ಮೋಸ್ಟ್ ಅವೈಲೇಬಲ್ ಇದೆ. ಸ್ವಲ್ಪ ಬುಕ್ ಆಗಿದೆಯಾ ಆಗಲೇ? ಆಲ್ರೆಡಿ ಬುಕ್ ಆಗಿದೆ. ಓಕೆ, ಸೂಪರ್. ಯಾಕೆಂದರೆ ನಾನು ಸುಮಾರು ವೀಡಿಯೋಗಳನ್ನ ಮಾಡಿದ್ದೀನಿ ಸಪ್ತಗಿರಿ ಡೆವಲಪರ್ಸ್ ಹಾಗೂ ಪ್ರಮೋಟರ್ಸ್ ಅವ್ರದ್ದು. ಮುಂಚಿನ ವೀಡಿಯೋಗಳಲ್ಲೂ ನಾನು ಮಾಡಿರೋದನ್ನ ನೀವು ನೋಡಿರ್ಬೋದು ಬೇಕಿದ್ರೆ. ಒಂದು ಒಳ್ಳೆ ಪ್ರೀಮಿಯಂ ಸೆಗ್ಮೆಂಟ್ ಎಲ್ಲ ಥರ ಅಮ್ಯುನಿಟೀಸ್ನ ಪ್ರೊವೈಡ್ ಮಾಡಿರ್ತಾರೆ. ಸೊ ವಿಡಿಯೋದಲ್ಲಿ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈ ಸಪ್ತಗಿರಿ ಡೆವಲಪರ್ಸ್ ಹಾಗೂ ಪ್ರಮೋಟರ್ಸ್ ಇವರೇ ಈ ಒಂದು ಲೇಔಟ್ನ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಸರೌಂಡಿಂಗಲ್ಲಿ ಏನೇನು ಫೆಸಿಲಿಟಿ ಬರುತ್ತೆ ಮತ್ತು ಕನೆಕ್ಟಿವಿಟಿ ರೋಡ್, ಅಪ್ರೋಚ್ ರೋಡ್ ಏನೇನು ಬರುತ್ತೆ, ಯಾವ ಕಡೆಯಿಂದ ಬರ್ಬೋದು ಅಂತ ಹೇಳಿ ಸರ್. ಇದು ನಾವು ಮೈಸೂರು ರೋಡಲ್ಲಿ ದೊಡ್ಡಾಲ್ಮರ ಕಡೆಯಿಂದನೂ ಬರ್ಬೋದು, ಕೊಮ್ಮಘಟ್ಟ ಕಡೆಯಿಂದನೂ ಬರ್ಬೋದು, ಹೀಗೆ ತಾವರೆಕೆರೆಯಿಂದ ಬರ್ಬೋದು, ಚಂದ್ರಪ್ಪ ಸರ್ಕಲ್ ಇಂದ ಬರ್ಬೋದು. ತುಂಬಾ ನಿಯರ್ ಅಂದ್ರೆ ಕೊಮ್ಮಘಟ್ಟ, ಕೆಂಗೇರಿ ಕೊಮ್ಮಘಟ್ಟ ರೋಡಲ್ಲಿ ತುಂಬಾ ನಿಯರ್ ಆಗುತ್ತೆ. ಹಾಗೆ ಈಗ 300 ಫೀಟ್ ರೋಡ್ ಬರ್ತಿದೆಯಲ್ವಾ, ಅಲ್ಲಿಂದ ತುಂಬಾ ಹತ್ರ ಇದು 5 ಮಿನಿಟ್ಸ್ ಅಲ್ಲಿಂದ ನಿಮಗೆ. ಮತ್ತೆ ಕೆಂಗೇರಿಯಿಂದನೂ 10 ಮಿನಿಟ್ಸ್, ಚಲಘಟ್ಟ ಮೆಟ್ರೋ ಸ್ಟೇಷನ್ ಇಂದ ಮ್ಯಾಕ್ಸಿಮಮ್ 7 ಮಿನಿಟ್ಸ್. ಮ್ಯಾಕ್ಸಿಮಮ್ 7 ಮಿನಿಟ್ಸ್ ಅಲ್ಲಿ ರಾಮೋಹಳ್ಳಿ ಆದ್ಮೇಲೆ ದೊಡ್ಡಾಲ್ಮರ ಪಕ್ಕದಲ್ಲೇ ನಮ್ಮ ಲೇಔಟ್ ಇದು. ಹೌದು, ಇತ್ತೀಚಿನ ದಿನಗಳಲ್ಲಿ ಮಾತ್ರ ರಾಮೋಹಳ್ಳಿ ತುಂಬಾನೇ ಡೆವಲಪ್ಮೆಂಟ್ ಆಗ್ತಿರುವಂತ ಏರಿಯಾ ಇದು. ತುಂಬಾ ಡೆವಲಪ್ಮೆಂಟ್ ಆಗ್ತಿದೆ, ಬೇಗನೆ ಡೆವಲಪ್ಮೆಂಟ್ ಆಗ್ತಾ ಇರುವಂಥದ್ದು. ಅದರಲ್ಲೂ ಆ ಸರೌಂಡಿಂಗ್ ಅಲ್ಲಿ ಯಾರಾದರೂ ಲೇಔಟ್ ಅಲ್ಲಿ ಸೈಟ್ಗಳನ್ನ ತಗೋಬೇಕು ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಸಪ್ತಗಿರಿ ಡೆವಲಪರ್ಸ್ ಹಾಗೂ ಪ್ರಮೋಟರ್ಸ್ ಅವ್ರನ್ನ. ಸೊ ಇನ್ನೂ ಒಂದು ಸ್ವಲ್ಪ ಮಾಹಿತಿನ ತಿಳ್ಕೊಳ್ಳೋಣ ಬನ್ನಿ ಸರ್. ಮತ್ತೊಂದು, ಸೊ ಯಾವುದೋ ಒಂದು ವಿಲೇಜ್ಗೆ ಅಟ್ಯಾಚ್ ಆಗಿದೆ ಅಂತ ಹೇಳಿದ್ರೆ, ಹಿಂದ್ಗಡೆ ಮನೆಗಳು ಕೂಡ ಇದೆ ಬ್ಯಾಕ್ಗ್ರೌಂಡ್ ಅಲ್ಲಿ. ಸೊ ಯಾವ ವಿಲೇಜ್ ಸರ್ ಅದು? ಈ ಮನೆಗಳು ಬಂದ್ಬಿಟ್ಟು ಹಜ್ನಳ್ಳಿ. ಸೊ ಈ ಕಡೆ ಹೋದ್ರೆ ನಿಮಗೆ ಚುಂಚುಗುಪ್ಪೆ ಹತ್ರ ಇರುವಂತದ್ದು. ಈ ಲೇಔಟ್ ಆಲ್ಮೋಸ್ಟ್ ನಿಮಗೆ ಮನೆ ಕಟ್ಕೊಂಡು ಇರುವಂತದ್ದು ಪೀಸ್ಫುಲ್ ಆಗಿ. ಬೆಂಗಳೂರಲ್ಲಿ ಗಿಜಿಬಿಜಿ ಬೇಡ, ಸೌಂಡ್ ಬೇಡ, ಪೊಲ್ಯೂಷನ್ ಬೇಡ ಅಂತೇಳಿ ಅವ್ರಿಗೆ ಇದು ಪೀಸ್ಫುಲ್ ಆಗಿ ಮನೆ ಕಟ್ಕೊಂಡು ಇರುವಂತ ಜಾಗ. ಪ್ಯೂರ್ಲಿ ಇನ್ವೆಸ್ಟ್ಮೆಂಟ್ ಏನಲ್ಲ, ತುಂಬಾ ದೂರ ಏನಿಲ್ಲ. ಇನ್ ಫ್ಯೂಚರ್ ಅಲ್ಲಿ ಆಫ್ಟರ್ 2 years ಇರ್ಬೋದು, 3 years ಇರ್ಬೋದು, ಇತ್ತಿನ 1 year ಅಲ್ಲಿ ಇರ್ಬೋದು, ಮನೆ ಕಟ್ಕೊಂಡು ಇರುವಂತ ಜಾಗನೇ. ಅಕ್ಕಪಕ್ಕ ಆ ಕಡೆ ಮನೆ ಇದೆ, ಈ ಕಡೆ ಮನೆ ಇದೆ, ಇದೆಲ್ಲ ಮನೆಗಳು ಆಲ್ರೆಡಿ ಜನ ಇರುವಂತ ಜಾಗದಲ್ಲಿ ನಾವು ಆಲ್ಮೋಸ್ಟ್ ಮಾಡ್ತಿರೋದು ಸಪ್ತಗಿರಿಯಿಂದ ನಿಮಗೆ ಮನೆ ಕಟ್ಕೊಂಡು ಇರುವಂತ ಜಾಗಗಳೇ ಮಾಡ್ತಿರೋದು ನಾವು. ಸೊ ಸುಮಾರು ಪ್ರಾಜೆಕ್ಟ್ಗಳು ಇವ್ರು ಮಾಡಿದ್ದಾರೆ. ಎಲ್ಲ ಆಲ್ಮೋಸ್ಟ್ ಇವರು ಮನೆ ಕಟ್ಕೊಂಡು ಬರುವಂತ ಜಾಗಗಳೇ ನೀವು ಸೆಲೆಕ್ಟ್ ಮಾಡಿ ಪ್ರಾಜೆಕ್ಟ್ನ ಮಾಡ್ತಿರೋವಂಥದ್ದು. ಸೊ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನ ಇವ್ರು ಮಾಡಿದ್ದಾರೆ. ಸೊ ಏನೋ ಡೌಟ್ ಇತ್ತು ಅಂತಂದರೆ ಸರ್ದು ನಂಬರ್ ಕೊಟ್ಟಿದ್ದೀನಿ, ಸರ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಪ್ರತಿಯೊಂದು ಗೈಡ್ ಮಾಡ್ತಾರೆ ಅಲ್ವಾ ಸರ್? ಡೆಫಿನೆಟ್ಲಿ. ಈಗ 24-25 ಸೊ ನೀವು ಲಾಂಚ್ ಕೂಡ ಮಾಡ್ತಾ ಇದ್ದೀರಾ. ಆ ಟೈಮಲ್ಲಿ ಏನಾದರೂ ಆಫರ್ ಕೊಡ್ತಾ ಇದ್ದೀರಾ? ಪ್ರೈಸ್ ಏನು ಹೇಳ್ತಾ ಇದ್ದೀರಾ? ನಿಮ್ದು ಟೋಕನ್ ಅಡ್ವಾನ್ಸ್ ಏನಿರುತ್ತೆ ಅದ್ರ ಬಗ್ಗೆ ಹೇಳಿ. ವೀಕ್ಷಕರಿಗೆ ಹೇಳೋದೇನಂದ್ರೆ, ಇದೇ 24-25 ಅಂದ್ರೆ ಸ್ಯಾಟರ್ಡೆ ಸಂಡೇ ಯಾರು ಬರ್ತಾರೆ ಫ್ರೀ ಲಾಂಚಿಂಗ್ ಅಲ್ಲಿ ಬುಕಿಂಗ್ ಮಾಡ್ಕೊಳ್ತಾರೆ, ಅವರಿಗೆ ನಾವು ಇವತ್ತು ಕೋಟ್ ಮಾಡ್ತಿರೋ ರೇಟ್ ಬಂದ್ಬಿಟ್ಟು 4200 rupees per square feet. ಯಾರು ಲಾಂಚಿಂಗ್ ಡೇ ಬಂದು ಬುಕಿಂಗ್ ಮಾಡ್ಕೊಳ್ತಾರೆ 300 rupees per square feet. ಅಂದ್ರೆ 30-40 ಸೈಟ್ಗೆ ಆಲ್ಮೋಸ್ಟ್ 3,60,000 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಆ್ಯಂಡ್ ಲಾಂಚಿಂಗ್ ಟೈಮಲ್ಲಿ ಬರೋರಿಗೆ ಏನಕ್ಕೆ ಲಾಂಚಿಂಗ್ ಟೈಮಲ್ಲಿ ಬಂದು ಬುಕಿಂಗ್ ಮಾಡ್ಕೊಳ್ಬೇಕು ಅಂತ ಹೇಳ್ತೀವಿ. ಅವ್ರಿಗೆ ಆಫ್ಟರ್ 1 week or 2 weeks ಬಂದರೆ ನಮಗೆ ಸೆಲೆಕ್ಷನ್ ಇಲ್ಲ ಸರ್, ಈಸ್ಟ್ ಇಲ್ಲ ಸರ್, ವೆಸ್ಟ್ ಇಲ್ಲ ಸರ್ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಫ್ರೀ ಲಾಂಚಿಂಗ್ ದಿನನೇ ಬನ್ನಿ, ನಿಮ್ಮ ಸೈಟು ಸೆಲೆಕ್ಷನ್ ಸಿಗುತ್ತೆ, ಬುಕಿಂಗ್ ಮಾಡ್ಕೊಳ್ಳಿ, 300 ರೂಪಾಯಿ ಡಿಸ್ಕೌಂಟ್ ಪಡೀರಿ. ನಿಮ್ಮದು ಟೋಕನ್ ಅಡ್ವಾನ್ಸ್ ಏನಿರುತ್ತೆ? 25,000 ರೂಪಾಯಿ ಇರುತ್ತೆ. ನಾವು ಬುಕ್ಲೆಟ್ ಕೊಡ್ತೀವಿ, ಡಾಕ್ಯುಮೆಂಟ್ ಕೊಟ್ಟಾಗ 25,000 ರೂಪಾಯಿ ಟೋಕನ್ ಅಡ್ವಾನ್ಸ್ ತೊಗೊಂಡು ಕೊಡ್ತೀವಿ. ಲಾಯರ್ ಹತ್ರ ಚೆಕ್ ಮಾಡಿಸ್ಕೊಳ್ಳಿ, 10 days ಕೊಡ್ತೀವಿ, 1 week ಇಂದ 10 days ಟೈಮ್ ಕೊಡ್ತೀವಿ. ಚೆಕ್ ಮಾಡ್ಕೊಂಡು ಆದಮೇಲೆ 25% ಪೇ ಮಾಡಿದ್ರೆ ಅಗ್ರಿಮೆಂಟ್ ಮಾಡ್ಕೊಡ್ತೀವಿ. 1 month ಇಂದ 2 months ಟೈಮ್ ಕೊಡ್ತೀವಿ, ಆಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಓಕೆ, ಈಗ ಪ್ರೆಸೆಂಟ್ ಪ್ರೈಸ್ ಬಂದ್ಬಿಟ್ಟು 3,900 ರೂಪಾಯಿ ಬೀಳುತ್ತೆ ನಿಮಗೆ ಲಾಂಚಿಂಗ್ ಅಲ್ಲಿ ಬರೋರಿಗೆ. ಇಲ್ಲಾಂದ್ರೆ 4,200 ರೂಪಾಯಿ ಕೋಟಿಂಗು, 300 ರೂಪಾಯಿ ಡಿಸ್ಕೌಂಟ್ ಇರುತ್ತಲ್ಲ, ಲಾಂಚಿಂಗ್ ಅಲ್ಲಿ ಮುಗಿದ್ಮೇಲೆ ಆ ಪ್ರೈಸ್ ಇರಲ್ಲ, 4,200 ರೂಪಾಯಿ ಫಿಕ್ಸ್ ಆಗುತ್ತೆ. ಎಸ್, ಓಕೆ. ನೋಡಿ, ಲಾಂಚಿಂಗ್ ದಿನ ಬಂದ್ಬಿಟ್ಟು ನೀವು ಯಾವುದೇ ಒಂದು ಸೈಟ್ನ ನೋಡಿದ್ರು ಸೊ ನಿಮಗೆ 3,900ಕ್ಕೆ ಇವರು ಕೊಡ್ತಾ ಇರೋವಂಥದ್ದು. ಸೊ ಲಾಂಚಿಂಗ್ ಆದಮೇಲೆ ನೀವು ಬಂದರೆ 4,200 ರೂಪಾಯಿ ಹೇಳ್ತಿದ್ರೆ ಆದಷ್ಟು ಬೇಗ ಬನ್ನಿ. ಸೊ ಹತ್ತತ್ರ ನೀವು ಬರ್ತಿದ್ದಂಗೆ ಲೇಔಟ್ದು ಲೊಕೇಶನ್ ಕೂಡ ನಾನು ಕೊಟ್ಟಿದ್ದೀನಿ, ಬರ್ತಾ ನೀವು ನೋಡ್ಬೋದು ಹತ್ತತ್ರ ಏನೇನು ಸಿಗುತ್ತೆ. ಯಾಕೆಂದರೆ ರಾಮೋಹಳ್ಳಿ ಅಂತಂದಮೇಲೆ ಎಲ್ಲರಿಗೂ ಗೊತ್ತಿರುತ್ತೆ, ದೊಡ್ಡಾಲ್ಮರ ಇದೊಂಥರ ಟೂರಿಸ್ಟ್ ಪ್ಲೇಸು. ಈ ಕಡೆ ಹೋದರೆ ಮಂಚನಬೆಲೆ ಡ್ಯಾಮ್ ಸಿಗುತ್ತೆ, ರುಪೀಸ್ ರೆಸಾರ್ಟ್ ಸಿಗುತ್ತೆ, ಎಲ್ಲ ಪ್ರತಿಯೊಂದಕ್ಕೂ ಹತ್ರದಲ್ಲಿದೆ. ಬಿಡದಿ ಇದೆ, ವಂಡರ್ಲಾ ಇದೆ, ಎಲ್ಲದಕ್ಕೂ ಹೇಳಿ ಮಾಡಿಸಿದ ಜಾಗ ಅಂತ ಹೇಳ್ಬೋದು ರಾಮೋಹಳ್ಳಿ ಸರೌಂಡಿಂಗು. ಯಾಕೆಂದರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಮತ್ತು ಮನೆ ಕಟ್ಕೊಂಬರೋದಕ್ಕೆ ಸುಮಾರು ಜನ ಆಸೆ ಇಟ್ಕೊಂಡಿರ್ತಾರೆ. ಸೊ ನೀವು ಒಂದ್ಸಲಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಎಲ್ಲದು ಡೀಟೇಲ್ಸ್ ನಿಮಗೆ ಸಿಕ್ಬಿಡುತ್ತೆ ಅಂತ ಹೇಳ್ತೀನಿ. ಜಸ್ಟ್ 5 minutes ಕೆಂಪೇಗೌಡ ಲೇಔಟಿಂದ ಜಸ್ಟ್ 5 minutes ಆಗುತ್ತೆ. ಬಿಡಿಯ ಲೇಔಟಿಂದ 5 minutes ಇಲ್ಲಿಗೆ ನಿಮಗೆ ಬರ್ಬೋದು. ಅದು ಅಲ್ಲದೆ ನಿಮಗೆ ರಾಮೋಹಳ್ಳಿ ಗೇಟಿಂದ ತುಂಬಾ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು. ಈಗ ಏನಂದರೆ ಅಂಡರ್ ಪಾಸ್ ಕೂಡ ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅಲ್ಲಿ ಟ್ರಾಫಿಕ್ ಆಗುವಂಥ ನೆಸೆಸಿಟಿನೇ ಇರೋದಿಲ್ಲ, ಇನ್ನು ಈಸಿಯಾಗಿ ಬಂದ್ಬಿಡ್ಬೋದು. ಅದು ಅಲ್ಲದೆ ಮನೆ ಕಟ್ಟೋದಕ್ಕೆ ಏನೇನು ಸೌಕರ್ಯ ಬೇಕೋ, ಒಂದು ಮನೆ ಕಟ್ಟೋದಕ್ಕೆ ಪ್ರತಿಯೊಂದು ಸೌಕರ್ಯನೂ ಇವ್ರು ಮಾಡಿಕೊಡ್ತಿದ್ದಾರೆ. 30-40 30-50 ಡೈಮೆನ್ಷನ್ ಅಂತ ಹೇಳಿದ್ರಿ. ಯಾವ್ಯಾವ ಫೇಸಿಂಗಲ್ಲಿ ಸಿಗುತ್ತೆ ಮತ್ತು ರೋಡ್ ಬಿಡ್ತಲ್ಲ ಏನೇನು ಬರುತ್ತೆ, ಮತ್ತು ಆರ್ಚ್ ಏನಾದರೂ ಬರುತ್ತಾ, ಏನು ಎತ್ತ? ಎಸ್, ಆರ್ಚ್ ಆಲ್ಮೋಸ್ಟ್ ಕೆಲಸ ನಡೀತಿದೆ, ಪಿಲ್ಲರ್ ಎಲ್ಲ ಆಗೋಗಿದೆ. ಓಕೆ, ನಿಮಗೆ ಎಲ್ಲ ರೋಡು 30 ಅಡಿನೇ ಬರುತ್ತೆ. ಯಾಕೆಂದ್ರೆ BMWD ಕಡಿಮೆ ಮಾಡಂಗಿಲ್ಲ. 30 feet ರೋಡ್ ಫುಲ್ಲು ನಿಮಗೆ ಕಾಂಕ್ರೀಟ್ ರೋಡೇ ಮಾಡೋದು. ಹಾಗೇನೆ 30-40 ಈಸ್ಟಲ್ಲೂ ಸಿಗುತ್ತೆ, ವೆಸ್ಟಲ್ಲೂ ಸಿಗುತ್ತೆ, 30-50 ಸಿಗುತ್ತೆ, ಎಲ್ಲ ಡೈಮೆನ್ಷನ್ ಸಿಗುತ್ತೆ. 30-50 ಮಾಡಿರೋದು ಮ್ಯಾಕ್ಸಿಮಮ್. 30-40 30-50 ಮಾಡಿದ್ದು ಈಸ್ಟ್ ಮತ್ತು ವೆಸ್ಟ್ ಡೈರೆಕ್ಷನ್ ಸಿಗುತ್ತೆ ಸೈಟ್. ಈಸ್ಟ್ ಮತ್ತು ವೆಸ್ಟ್ ಡೈರೆಕ್ಷನಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಇದು ಇಷ್ಟ ಆಗಿರುತ್ತೆ, ಈಸ್ಟ್ ಮತ್ತು ವೆಸ್ಟು.
ನೋಡಿ ಒಂದ್ಸಲಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಯಾವ ಸೈಟ್ ಬೇಕು ಅಂತ ನೀವು ಒಂದ್ಸಲಿ ಟೋಕನ್ ಅಡ್ವಾನ್ಸ್ ಮಾಡಿದ್ರೆ ನೀವು ಆ ಸ್ಲಾಟ್ನ ಬುಕ್ ಮಾಡ್ಕೋಬೋದು. ಓಕೆ, ಫುಲ್ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀರಾ ಸರ್. ಥ್ಯಾಂಕ್ ಯು ಸರ್, ಫುಲ್ ಡೀಟೇಲ್ನ ತಿಳಿಸ್ಕೊಟ್ಟಿರೋದಕ್ಕೆ.